ಹಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು ಭಾನುವಾರದ್ದು ಮತ್ತು ಸೋಮವಾರದ್ದು. ಭಾನುವಾರ ಬಂದು ಬೆಳಗ್ಗೆ ಅಕ್ಕಿ ರೊಟ್ಟಿ ಮಾಡಿದೆ. ಅವರೆಕಾಳೆಲ್ಲ ಬೇಯಿಸ್ಕೊಂಡು ಹಾಕ್ಕೊಂಡು ಕ್ಯಾರೆಟು, ಈರುಳ್ಳಿ, ಮೆಣಸಿನ್ಕಾಯಿ, ಸಬ್ಬಕ್ಕೆ ಸೊಪ್ಪು, ಕೊತ್ತಂಬರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಮಿಕ್ಸೆಡು ಎಲ್ಲ ಹಾಕ್ಕೊಂಡು ಸಾಫ್ಟಿಯಾಗಿ ಬಂತು, ತುಂಬಾ ಚೆನ್ನಾಗಿತ್ತು. ಈ ರೊಟ್ಟಿ ಮಾಡಿ ಟಿಫನ್ ತಿಂದುಬಿಟ್ಟು ನಾನು ಅಮ್ಮ ಅಣ್ಣನ ಮನೆಗೆ ಹೋದ್ವಿ. ಮಾಗಡಿ ರೋಡ್ಗೆ ಅಮ್ಮನ ಅಲ್ಲಿ ಬಿಡೋದಕ್ಕೆ ಹೋದೆ. ಸರ್ ಅವ್ರನ್ನ ಬಿಟ್ಬಿಟ್ಟು ನಾನು ರಿಟರ್ನ್ ಆಗೋ ಅಷ್ಟೊತ್ತಿಗೆ 4 ಗಂಟೆ 5 ಗಂಟೆ ಆಗಿತ್ತು. ಬಂದು ಕಾಫಿ ಕುಡಿದ್ಬಿಟ್ಟು ರೆಸ್ಟ್ ಮಾಡಿದೆ ಅಷ್ಟೇ ಫ್ರೆಂಡ್ಸ್. ಅವತ್ತಿಂದು ಸೋಮವಾರ ಬೆಳಗ್ಗೆ ಬೇಗನೆ ಎದ್ಲು ನನ್ನ ದೊಡ್ಡ ಮಗಳು. ಎದ್ಬಿಟ್ಟು ದೇವ್ರ ಸಾಮಾನೆಲ್ಲ ನಾನೇ ಬೆಳಗ್ತೀನಿ ಅಂತ ಸ್ನಾನ ಮಾಡಿಕೊಂಡು ಎಲ್ಲ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಜೋಡಿಸ್ಕೊತಾ ಇದ್ಲು. ನಾನು ಸ್ನಾನ ಮಾಡಿ ಬೆಳಗ್ಗೆ ಬೇಗ ದೇವ್ರ ಕೈ ಮುಗಿದ್ಬಿಟ್ಟು ಸುಮ್ಮನೆ ಬಂದು ಟಿಫನ್ಗೆ ರೆಡಿ ಮಾಡಿದೆ. ಕುಕ್ಕರ್ಗೆ ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ರೈಸ್ ಮಾಡೋಣ ಅಂತ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡೆ. ಒಗ್ಗರಣೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪಿಗೆ ಎಲ್ಲ ಒಗ್ಗರಣೆ ಹಾಕ್ಕೊಂಡೆ. ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಪೇಸ್ಟೆಲ್ಲ ಹಾಕ್ಕೊಂಡೆ. ಪೇಸ್ಟೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಲೆಮನ್ ಬಂದು ನಾನು ರೈಸ್ ಮೇಲೆ ಹಾಕ್ಕೊಂಡೆ. ಉಪ್ಪು ಮಾತ್ರ ಅದರಲ್ಲಿ ಹಾಕ್ಕೊಂಬಿಟ್ಟಿದ್ದೀನಿ. ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಒಂದು 10-15 ನಿಮಿಷ ಬೇಯಿಸ್ಕೋಬೇಕು. ಆವಾಗ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಇಳಿಸ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ರೈಸು ರೆಡಿ ಆಗುತ್ತೆ. ಗೊಜ್ಜು ರೆಡಿ ಆಯಿತು. ನಾನು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡೆ. ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟು ನಾನು ಇನ್ನೂ ಕಾಫಿ ಟೀ ಏನೂ ಕುಡಿದಿರಲಿಲ್ಲ. ಸರಿ, ಟೀ ಇಟ್ಕೊಂಡು ನಾನು ಕುಡಿದ್ಬಿಟ್ಟು ಸರಿ ಅವಳದು ರೆಡಿ ಆದಳು. ಅವಳು ಓದ್ಲು ದೊಡ್ಡವಳು. ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದೆ. ಇದು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಸಿ ಯು ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫ್ರೆಂಡ್ಸ್.